ಹಾಸನ್ನವರು, ಕೃಷ್ಣಮೂರ್ತಿ ಅವರು, ಬಾಬು ಅವರು, ಅಭಿ ಭಾರತ ಸಾಮ ಅನಿಲ್ ನಗರಾಧ್ಯಕ್ಷರು, ಅಭಿ ಭಾರದ್ವಾಜ್, ನಾಗಭೂಷಣ್, ಸುಮಾರು ಜನ ಎಲ್ಲ ದೇಶಭಕ್ತರು ಬಂದಿದ್ದಾರೆ, ವಕೀಲರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭಾಷಣ ಮಾಡಲಿಕ್ಕೆ ಬಂದಿರ್ತಕ್ಕಂಥವರು ನಮ್ಮ ಭೀಮರಾವ್ ಸಾರ್ ಅಂತ. ಅವ್ರ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು. ಅವರು ಬೇರೆ ರೀತಿಯಲ್ಲಿ ನಿವೃತ್ತಿ ಹೊಂದಿದ್ರು ಸಹ ದೇಶದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಕಾಳಜಿ, ವಿಶೇಷವಾಗಿ ಕಾಳಜಿ ಇದೆ. ಏನೇ ಕಾರ್ಯಕ್ರಮ ಆದರೂ ಹುಡುಗರ ರೀತಿಯಲ್ಲಿ ಬಂದು ಭಾಷಣ ಮಾಡ್ತಾರೆ. ನಮಗೆಲ್ಲರಿಗೂ ಒಂದು ಪ್ರೇರಣೆ ನೀಡತಕ್ಕಂಥ ಒಂದು ವ್ಯಕ್ತಿ ಅಂತ ತಪ್ಪಾಗಲಾರದು. ಅವರಿಗೆ ಈ ಒಂದು ಹರಗರ ತಿರಂಗ ಎನ್ನುವ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವನೀಗ ಪ್ರಾಸ್ತಾವಿಕವಾಗಿ ನಮ್ಮ ವಸಂತ್ ಕುಮಾರ್ ಅವರು ಮಾತಾಡಿದ್ದಾರೆ. ಆನಂತರ ಪ್ರಮುಖ ಭಾಷಣ ಮಾತಾಡ್ತಾರೆ. ಪ್ರಾಸ್ತಾವಿಕ ವಸಂತ್ ಕುಮಾರ್ ಅವರು ಮಾತಾಡಿದ್ದಾರೆ. ಆತ್ಮೀಯ ಬಿಜೆಪಿ ಕಾರ್ಯಕರ್ತ ಬಂಧುಗಳೇ ಹಾಗೂ ದೇಶದ ಹೆಮ್ಮೆಯ ಎಲ್ಲ ಯುವ ಮಿತ್ರರೇ, ಒಂದು ಸರಳ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ದೇಶದ ಹೆಮ್ಮೆಯ ನರೇಂದ್ರ ಮೋದಿ ಅವರು, ನಮ್ಮ ಪಕ್ಷದ ಕೇಂದ್ರದ ನೀತಿ ಕೂಡ ಹೌದು. ಏನು ಈ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಏನು ವಿಭಜನೆ ವಿಭೀಷಣ ಸ್ಮೃತಿ ದಿವಸ ಅಂತ ನಾವೇನು ಒಂದು ಕಾರ್ಯಕ್ರಮ ಹಾಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೀವಿ. ವಿಭಜನೆ ವಿಭೀಷಣ ಸ್ಮೃತಿ ದಿವಸ ಅಂದರೆ ಈ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ, ವಿಭಜನೆ ಆದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನೋವುಗಳು, ಸಾವುಗಳು, ಅಹಿತಕರ ಘಟನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಬೇಕು, ಯುವ ಮಿತ್ರರಿಗೆ ಅದನ್ನು ಒಂದು ಕಡೆ ಮೆಲುಕು ಹಾಕಬೇಕು ಎಂಬ ಕಾರಣಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಒಂದು ಸೂಚನೆಯ ಮೇರೆಗೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹರ್ ಘರ್ ತಿರಂಗ ಯಾತ್ರೆಯನ್ನು ಆಚರಿಸೋದ್ರ ಮೂಲಕ ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನು, ಬೈಕ್ ರ್ಯಾಲಿ ಇರ್ಬೋದು, ಮೌನ ಮೆರವಣಿಗೆಗಳನ್ನು ಮಾಡೋ ಮೂಲಕ ಇರ್ಬೋದು. ಈ ವರ್ಷ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ವಿಭಜನೆ ವಿಭೀಷಣ ಸ್ಮೃತಿ ದಿವಸ್ ಅಂತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದೆ. ಅಂದರೆ ವಿಭಜನೆ ಆದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ. ಈ ಸುಂದರ ಸಮಾರಂಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಈ ಜಿಲ್ಲೆಯ ಸಕ್ರಿಯ ಯುವ ನಾಯಕರಾದಂಥ ಓಂಶಕ್ತಿ ಚಲಪತಿ ಅವರು ಇರ್ಬೋದು, ನಮ್ಮ ಜನಪ್ರಿಯ ನೆಚ್ಚಿನ ನಮ್ಮ ಆತ್ಮೀಯ ನಾಯಕರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ನಾರಾಯಣ ಸೋಮಣ್ಣವರು ಇರ್ಬೋದು, ಮಾಜಿ ಸಂಸದರು, ಸಕ್ರಿಯ ರಾಜಕಾರಣಿ, ಯುವ ರಾಜಕಾರಣಿ, ಬಿಜೆಪಿ ಮುಖಂಡರು, ನಮ್ಮ ಮುನಿಸಮ್ಮಣ್ಣವರು ಮಾಜಿ ಸಂಸದರು, ಹಾಗೆಯೇ ಅನೇಕ CM ಶ್ರೀನಿವಾಸ್ ಅಣ್ಣವರು ಇರ್ಬೋದು, ಅನೇಕ ಮಿತ್ರರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬೈಕ್ಗಳಿಗೆ ಚಾಲನೆ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಂಡು ಇವತ್ತು ಈ ಹುತಾತ್ಮರ ಸ್ಮಾರಕದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇವತ್ತಿನ ದಿವಸ ಈ ಕಾರ್ಯಕ್ರಮದ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಇವತ್ತು ಈ ದೇಶದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು, ಇವತ್ತು ನಿಮಗೆಲ್ಲ ಗೊತ್ತಿದೆ, ಯುದ್ಧವನ್ನು ನಡೆತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕೂಡ ಇವತ್ತು ನಡೆದಿರ್ತಕ್ಕಂಥ ಘಟನೆಗಳು ನಿಮಗೆ ಇಡೀ ದೇಶದಲ್ಲಿ ಗೊತ್ತಿದೆ. ಅವೆಲ್ಲವನ್ನು ಮೆಟ್ಟಿ ನಿಂತು ಇಡೀ ಪ್ರಪಂಚದಲ್ಲಿ ವಿಶ್ವ ನಾಯಕನಾಗಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯವರು ನಿಂತಿದ್ದಾರೆ. ಇಂಥ ಸುಸಂದರ್ಭದಲ್ಲಿ ಅನೇಕ ನೂರಾರು ಕೊಡುಗೆಗಳನ್ನು ದೇಶಕ್ಕೆ ಇವತ್ತು ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳ ಮೂಲಕ ಮನೆ ಮನೆಗೆ ನಾವು ತಿರಂಗವನ್ನು ಹಾರಿಸೋದು, ಅದು ಚಿಕ್ಕ ಮನೆ ಇರ್ಬೋದು, ದೊಡ್ಡ ಮನೆ ಇರ್ಬೋದು, ದೊಡ್ಡ ಬಡ ವ್ಯಕ್ತಿ ಇರ್ಬೋದು, ಶ್ರೀಮಂತ ವ್ಯಕ್ತಿ ಇರ್ಬೋದು, ಎಲ್ಲ ಮನೆಗಳಲ್ಲಿ ತಿರಂಗ ಹಾರಬೇಕು, ನಮ್ಮ ದೇಶದ ಒಂದು ಹೆಮ್ಮೆ ಎಲ್ಲರ ಮನಸ್ಸಲ್ಲಿ ಮೂಡಬೇಕು ಅಂತಕ್ಕಂಥ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ನಾಯಕತ್ವದಲ್ಲಿ ಮಾಜಿ ಸೈನಿಕರಾದ ಜಗನ್ನಾಥ್ ಅವರು ದಯಮಾಡಿ ಮುಂದೆ ಬರಬೇಕು ಅಂತೇಳಿ ವಿನಂತಿಸ್ತಾ, ಇವತ್ತು ಈ ದೇಶದ ಉದ್ದಗಲಕ್ಕೂ ರೈಲ್ವೆಯಲ್ಲಿರ್ಬೋದು, 9 ವಿಮಾನ ನಿಲ್ದಾಣ, ಇವತ್ತು 17 ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ಇರ್ಬೋದು, ರೈತರಿಗೆ ಕೊಡ್ತಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ಇರ್ಬೋದು, ಇದು 16 ಯೋಜನೆಗಳನ್ನು ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ. ಇಂಥ ಈ ಒಂದು ಹೆಮ್ಮೆಯ ಪ್ರಧಾನಮಂತ್ರಿ ಪಡೆದಂಥ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಹರ್ ಘರ್ ತಿರಂಗ ಮೂಲಕ ವಿಭಜನೆ ವಿಭೂಷಣ ಸ್ಮೃತಿ ದಿವಸ್ ಕಾರ್ಯಕ್ರಮವನ್ನು ಭಾರತ ದೇಶದ ವಿಭಜನೆ ನಡೆದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಹಿತಕರ ಘಟನೆಗಳು, ಅದಕ್ಕೆ ಕಾರಣ ನೆಹರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತಕ್ಕಂಥ ಈ ಕಾರ್ಯಕ್ರಮ ಮೂಲಕ ಈ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಅಮೂಲ್ಯ ಸಮಯವನ್ನು ಬಿಡು ಮಾಡ್ಕೊಂಡು ಬಂದಿದ್ದೀರಾ. 68 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ, ನೆಹರು ಸರ್ಕಾರ ಅವತ್ತು ಈ ದೇಶ ವಿಭಜನೆ ಆಗಲಿಕ್ಕೆ ಹೇಗೆ ಕಾರಣಕರ್ತರು ಅಂತಕ್ಕಂಥ ವಿಚಾರಗಳನ್ನು ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗಿದೆ. ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆಯನ್ನು ಖಂಡಿಸಿ ಈ ದೇಶದ ಪ್ರಧಾನಮಂತ್ರಿಗಳು ಈ ಆಪರೇಷನ್ ಸಿಂಧೂರ ಮಾಡಿದಂತಹ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ. ಈ ಥರದ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಹೆಮ್ಮೆಯ ಪ್ರಧಾನಮಂತ್ರಿ ಅವರಿಗೆ ವಂದಿಸ್ತಾ, ಈ ಹರ್ ಘರ್ ತಿರಂಗ ಕಾರ್ಯಕ್ರಮ ಯಶಸ್ವಿಯಾಗಿ ಕಳೆದ 3 ದಿವಸದಿಂದ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಕೋಲಾರದಲ್ಲಿ ಕೂಡ ಇವತ್ತು ಹರ್ ಘರ್ ತಿರಂಗ ಮಾಡೋದ್ರ ಜೊತೆಗೆ ವಿಭಜನೆ ವಿಭೂಷಣ ಸ್ಮೃತಿ ದಿವಸ್ ಕಾರ್ಯಕ್ರಮ ನಡೀತಾ ಇದೆ.
ನಮ್ಮೆಲ್ಲ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಭೀಮರಾವ್ ಸರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಯಾಕೆ ಅಧಿಕಾರ ಇದೆ ಅಂದರೆ, ನಾನು ಹುಟ್ಟಿದ ಮೇಲೇ ಸ್ವಾತಂತ್ರ್ಯ ಬಂತು. ಬ್ರಿಟಿಷಿಗೆ ಅನ್ನಿಸ್ತು ಭೀಮರಾವ್ ಅಂತವ್ರು ಹುಟ್ಟು ಬಿಟ್ಟಿದ್ದಾರೆ, ಇನ್ನು ನಾವು ಭಾಳ ದಿವಸ ಇಲ್ಲಿ ಇರಬಾರ್ದು ಅಂತೇಳಿ ಅವರನ್ನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೊರಟು ಹೋಗ್ಬಿಟ್ರು. ಈ ಸ್ವಾತಂತ್ರ್ಯ ನಮಗೆ ಬಂತಲ್ಲ, ಇದಕ್ಕೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಆದರೆ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದವರು ಯಾರು, ಇದ್ರ ಬಗ್ಗೆ ಚರ್ಚೆ ಬಹಳ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಶಾಂತ ರೀತಿಯಿಂದ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನುವಂಥದ್ದು ಇವತ್ತು ಎಲ್ಲರೂ ತಿಳ್ಕೊಂಡಿರುವಂತಹ ತಪ್ಪು ಕಲ್ಪನೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ಬ್ರಿಟನ್ ಬಹಳ ಸುಸ್ತಾಗಿತ್ತು. 2ನೇ ಮಹಾಯುದ್ಧದಲ್ಲಿ ಹೋರಾಟ ಮಾಡಿ 1945ರಲ್ಲಿ ಏನು 2ನೇ ಮಹಾಯುದ್ಧ ಮುಗಿದ ಬಳಿಕ ಇಂಗ್ಲೆಂಡಿನಲ್ಲಿ ಒಂದು ಎಲೆಕ್ಷನ್ ನಡೀತು. ಅದು ಇಂಗ್ಲೆಂಡ್ ಪಾರ್ಲಿಮೆಂಟ್ಗೆ ಆವಾಗ ಚರ್ಚಿಲ್ ಆಗಿರುವಂಥ ಯುದ್ಧದಲ್ಲಿ ಜಯಶೀಲರಾದಂತಹ ಚರ್ಚಿಲ್ ಅವರು ಸೋತೋದ ಮೇಲೆ ಆಟ್ಲಿ ಅನ್ನುವರು ನಮ್ಮ ದೇಶದ ಬ್ರಿಟನ್ನಿನ ಪ್ರಧಾನಮಂತ್ರಿಗಳಾದರು. ಆ ಪ್ರಧಾನಮಂತ್ರಿಗಳಾದ ಸಮಯದಲ್ಲಿ ಅವರೊಂದು ಭಾಷಣ ಮಾಡಿದರು, ಇನ್ನು ಭಾರತ ದೇಶವನ್ನು ನಾವು ಇಟ್ಕೊಳ್ಳೋಕ್ಕೆ ಬರೋದಿಲ್ಲ. ಕಾರಣ ಅಂದರೆ ಆಗ ತಾನೇ ಬೊಂಬಾಯಿಯಲ್ಲಿ ನೇವಿ ರಿವೋಲ್ಟ್ ನಡೆದಿತ್ತು. ಭಾರತದ ನೇವಿಯಲ್ಲಿದ್ದಂಥ ಆಫೀಸರ್ಗಳು ಬ್ರಿಟಿಷರ ರಾಜ ಚಿಹ್ನೆಯ ಒಂದು ಕಿರೀಟವನ್ನು ಹಾಕ್ಕೊಂಡಿದ್ರು, ಟೋಪಿ, ಅದನ್ನು ನೆಲಕ್ಕೆ ಒಸೆದು ತುಳಿದು ಬಿಟ್ಟು ತೋರಿಸಿದ್ರು, ಈ ದೇಶದ ಜನ ಇನ್ನು ಸ್ವಾತಂತ್ರ್ಯ ಇಲ್ಲದೆ ಕೆಲಸ ಮಾಡೋದಿಲ್ಲ ಅಂತ. ಈ ನೇವಿ ರಿವೋಲ್ಟನ್ನ ನಮ್ಮ ದೇಶದ ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಬರೆದಿಲ್ಲ, ಯಾವ ಟೆಕ್ಸ್ಟ್ ಬುಕ್ನಲ್ಲೂ ಇಂಥ ವಿಷಯಗಳನ್ನು ಹೇಳಿಲ್ಲ. ಅದೇ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಗಲಾಟೆ ಆಯಿತು. ಅದು 2 ವರ್ಷಕ್ಕಿಂತ ಹಿಂದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಬರ್ಮಾ ಮುಖಾಂತರ ಇವತ್ತಿನ ನಾಗಾಲ್ಯಾಂಡ್ ಮತ್ತು ಮಣಿಪುರಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದಿದ್ದರು. ನಮ್ಮ ನೇತಾಜಿ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಇದು ಬ್ರಿಟಿಷರನ್ನ ಅಲುಗಾಡಿಸಿ ಕೋಲಾರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಬೆಂಗಳೂರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಹುಬ್ಬಳ್ಳಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಮೈಸೂರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಅಂಟಮಂದಿ ರೀತಿಯಲ್ಲಿ ನಾವಿರ್ಬೇಕಾದ್ರೆ ಅವರು ನಮ್ಗೆ ಇದು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಯಾವ ರೀತಿ ಉಗ್ರವಾದಕ್ಕೆ ಪ್ರಚೋದನೆ ಕೊಡ್ತಾ ಇದ್ರು ಇದನ್ನೆಲ್ಲ ನೋಡಿದಂಥ ನಾವು ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿ ಭಾರತಾಂಬೆಯ ಮಕ್ಕಳು, ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಭಾರತಾಂಬೆಯ ಮಕ್ಕಳು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಎಲ್ಲದನ್ನು ಅನುಭವಿಸಿ ಪಾಕಿಸ್ತಾನಿ ಏಜೆಂಟ್ಗಳಾಗಿ ಯಾರು ಇರ್ಕೂಡ್ದು, ಈ ಭಾರತ ಮಕ್ಕಳಾಗಿರ್ಬೇಕು ಅಂತ ಹೇಳಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ತಿರಂಗ ಆರಿಸೋದ್ರ ಮುಖಾಂತರ ನಾವೆಲ್ಲ ಒಂದು ಅಂತೇಳಿ ಸಾರಬೇಕು. ಇವತ್ತೇನು ಪೆಹಲ್ಗಾವಲ್ಲಾದಂಥ ಏನು ಘಟ್ಟ ಇರ್ಬೋದು, ಇವತ್ತು ನರೇಂದ್ರ ಮೋದಿಜಿಯವರು ನಮ್ಮ ನಾಯಕರು ಅವರು ಪ್ರಧಾನಮಂತ್ರಿ ಆಗಿದ್ದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಮಾಡಿ ಯಾರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ರು ಅವ್ರನ್ನ ಬಗ್ಗು ಬಡಿಯೋದ್ರ ಮುಖಾಂತರ ಪಾಕಿಸ್ತಾನದ ಒಳಗಡೆ ನುಗ್ಗಿ ಅವರ ಉಗ್ರ ನೆಲೆಗಳನ್ನು ಮತ್ತು ಅವರ ಸೈನಿಕ ಇದನ್ನ ಏರ್ಪೋರ್ಟ್ಗಳನ್ನು ಪ್ರತಿಯೊಂದನ್ನು ಧ್ವಂಸ ಮಾಡೋದ್ರ ಮುಖಾಂತರ ಇಡೀ ಪ್ರಪಂಚಕ್ಕೆ ನಾವು ಯಾವುದೇ ಕಾರಣಕ್ಕೂ ಆ ಟ್ರಂಪ್ ಅಲ್ಲ, ಇನ್ನೊಬ್ಬಲ್ಲ, ಮತ್ತೊಬ್ಬಲ್ಲ, ಯಾರೇ ಹೇಳಿದ್ರು ನಮ್ಮ ದೇಶದ ತಂಟೆಗೆ ಬಂದರೆ ನಾವು ಬಿಡಲ್ಲ ಅಂತೇಳಿ ನೋಡಿಸಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರಿಗೆ ನಾವು ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರ್ ಮಾಡಿದಂಥ ನಮ್ಮ ಎಲ್ಲ ಸೈನಿಕರಿಗೆ, ನಮ್ಮ ಸ್ವತಂತ್ರ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಪರವಾಗಿ ಹೋರಾಡಿದಂಥ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ನಮ್ಮ ಮಾಜಿ ಸೈನಿಕರಿಗೆ ನಾವು ನೆನೆಸ್ಕೊಳ್ತಾ ಅವ್ರಿಗೆ ಗೌರವ, ಅವರು ನಮ್ಮನ್ನು ನಾವಿಲ್ಲೆಲ್ಲ ಇಷ್ಟೊಂದು ನೆಮ್ಮದಿಯಾಗಿದ್ದೀರಿ, ಇಷ್ಟೊಂದು ಸುಖವಾಗಿದ್ದೀರಿ ಅಂದರೆ ಇದಕ್ಕೆ ಕಾರಣ -30 ಡಿಗ್ರಿಯಲ್ಲಿ ನಮ್ಮ ಸೈನಿಕರು ದೇಶದ ಗಡಿ ಕಾದು ಇವತ್ತು ಅವ್ರ ಪ್ರಾಣಗಳನ್ನು ನಮಗೋಸ್ಕರ ಬಲಿದಾನ ಕೊಟ್ಟು ಲಕ್ಷಾಂತರ ಜನ ಇವತ್ತು ನಾವು ದೇಶದಲ್ಲಿ ಸುರಕ್ಷಿತವಾಗಿರೋದಕ್ಕೆ ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸೈನಿಕರನ್ನು ಸ್ಮರಿಸ್ಕೊಬೇಕು, ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸ್ಕೊಬೇಕು. ನರೇಂದ್ರ ಮೋದಿಜಿ ಅಂತ ನಾಯಕರಿಗೆ ನಾವು ಬೆಂಬಲವನ್ನು ಕೊಡ್ತಾ ಅವ್ರ ಜೊತೆಲಿ ನಾವು ಕೈ ಜೋಡಿಸ್ತಾ ನಾವೆಲ್ಲ ಇದು ಅನ್ನೋ ಲೆಕ್ಕಾಚಾರದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಈ ಯಾರು ನಮ್ಮಲ್ಲಿ ಮುಸ್ಲ್ಮಾನ್ ಬಾಂಧವರು ಇರ್ಬೋದು, ಅವರೇನು ದುಬೈಯಿಂದ ಬಂದವರೆಲ್ಲ ಇಲ್ಲಿರ್ತಕ್ಕಂಥವ್ರೆ, ನಾವೆಲ್ಲ ಒಟ್ಟಿಗೆ ಇದ್ದಂಥವ್ರು. ಅದೇ ರೀತಿಯಲ್ಲಿ
ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಕೆಲವು ಪಕ್ಷದವರು ಯಾವ ರೀತಿ ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನಾವೆಲ್ಲ ಒಗ್ಗಟ್ಟಿದ್ರೆ ಮಾತ್ರನೇ ನಾವು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ. ಈ ದೇಶದಲ್ಲಿ ಏನೇನು ಸವಲತ್ತುಗಳು ಸಿಗ್ತಾ ಇದೆ, ಪಾಕಿಸ್ತಾನದಲ್ಲಿ ಕತ್ತೆಗಳು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆ ದೇಶದ ಪ್ರಧಾನಮಂತ್ರಿಗಳು. ಬೇರೆ ಬೇರೆ ದೇಶದಲ್ಲಿ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ, ನಮ್ಗೆ ಗೋಧಿ ಇಲ್ಲ, ನಮ್ಗೆ ಅಕ್ಕಿ ಇಲ್ಲ, ನಮ್ಗೆ ಅದಿಲ್ಲ ಇದಿಲ್ಲ ಅಂತೇಳಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವ ರೀತಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ವಿಶ್ವ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ನಾವು ಒಗ್ಗಟ್ಟಾಗಿ ಮನೆ ಮನೆ ಮೇಲೇನು ನಾವು ಭಾರತದ ಧ್ವಜವನ್ನು ತಿರಂಗವನ್ನು ಹಾರಿಸ್ತಾ ನಾವು ನಿಮ್ಮ ಜೊತೆಲಿ ಇದ್ದೀರಿ, ಹರ್ಘರ್ ತಿರಂಗ ಅಂತ ಹೇಳಿ ಈ ನಾವೆಲ್ಲ ಒಂದೇ ಅಂತೇಳಿ ನೋಡಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ, ಮುಂಬರುವ ಮಕ್ಕಳಿಗೆ ದೇಶ ಪ್ರೇಮ ಅನ್ನೋದು ಅವ್ರ ಬ್ಲಡ್ಡಲ್ಲಿ ಬರಬೇಕು. ಆ ರೀತಿಯಲ್ಲಿ ನಾವು ನೋಡ್ಕೊಬೇಕು ಅಂತ ಹೇಳಿ ಇವತ್ತೇನು ಹರ್ಘರ್ ತಿರಂಗ ಯಾತ್ರೆ ಮಾಡಿದಂಥ ಇದಕ್ಕೆ ಸಹಕಾರ ಪ್ರತ್ಯೇಕ